ಮನುಷ್ಯ ತನ್ನ ಜೀವನ ನಿರ್ವಹಣೆಗಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡ್ತಾ ಬರ್ತಾನೆ, ಹೌದಲ್ವಾ? ತನ್ನ ಹೊಟ್ಟೆ ಪಾಡಿಗಾಗಿ, ತನ್ನ ಕುಟುಂಬದ ನಿರ್ವಹಣೆಗಾಗಿ ಕೆಲಸ ಮಾಡ್ತಾ ಬರ್ತಾ ಇದ್ದಾನೆ. ಅದನ್ನು ನಾವು 12ನೇ ಶತಮಾನಕ್ಕೆ ಹೋಲಿಕೆ ಮಾಡೋದಾದರೆ ಅದನ್ನು ಕಾಯಕ ಅಂತ ನಾವು ಕರಿತೇವೆ. ನೀವೆಲ್ಲ ಮಾತಾಡ್ತಾ ಇರ್ತೀರ, ಬಸವಣ್ಣವ್ರ ಬಗ್ಗೆ, ಅಕ್ಕಮಹಾದೇವಿಯ ಬಗ್ಗೆ, ಶರಣರ ಬಗ್ಗೆ ಮಾತಾಡ್ತಾ ಇದ್ದೀರ. ನಾನು ಆ ಒಂದು ಸನ್ನಿವೇಶಕ್ಕೂ ಇದಕ್ಕೂ ಲಿಂಕ್ ಮಾಡ್ತಾ ಹೋಗ್ತೇನೆ. 12ನೇ ಶತಮಾನ ಅಂದರೆ ನಮಗೆ ನೆನಪಾಗ್ತಕ್ಕಂಥದ್ದು ಯಾರು? ಬಸವಣ್ಣ ಅಂತ ನಾವು ಅಂದ್ಕೊಂಡಿದ್ದೀವಿ, ನಮಗೆ ನೆನಪಾಗುತ್ತೆ. ಆ ಸಾವಿರಾರು ವಚನಗಳನ್ನು ಅವರು ರಚನೆಯನ್ನು ಮಾಡಿದ್ದಾರೆ. ಹಾಗೆ ಅವರ ಜೊತೆಯಲ್ಲಿ ಏನು ಆಗಿನ ಕಾಲದಲ್ಲಿ ಅನುಭವ ಮಂಟಪ ಅಂತ ಇತ್ತು. ಜಾತಿ ಮತ ಭೇದವಿಲ್ಲದೆ ಎಲ್ಲರೂ ಕೂಡ ಆ ಒಂದು ಅನುಭವ ಮಂಟಪದಲ್ಲಿ ಎಲ್ಲ ವರ್ಗದ ಜನರು ಹಂಚ್ಕೋತಾ ಇದ್ರು ತಮ್ಮ ಅನಿಸಿಕೆಗಳನ್ನು, ತಮ್ಮ ಅನುಭವಗಳನ್ನು. ಅವನ್ನ ಏನ್ ಮಾಡ್ತಾ ಇದ್ರು? ಬರಿತಾ ಹೋಗ್ತಾ ಇದ್ರು. ಅವೇ ಏನಾದೋ ವಚನಗಳ ರೂಪದಲ್ಲಿ ಮಾರ್ಪಾಡಾಗಿ ಬಂದು ಆ ಬಸವಣ್ಣರ ಜೊತೆಯಲ್ಲಿ ಸಾವಿರಾರು ಜನ ಶರಣರು ಇದ್ದಾರೆ. ಕಾಯಕಕ್ಕೆ, ಭಕ್ತಿಗೆ ಅವರೆಲ್ಲರೂ ಬಹಳ ಮಹತ್ವವನ್ನ ಕೊಟ್ಟಿರ್ತಕ್ಕಂಥವ್ರು 12ನೇ ಶತಮಾನದಲ್ಲಿ. ಅದಕ್ಕೆ ಅವರನ್ನ ಶರಣರು ಅಂತ ನಾವು ಕರಿತೇವೆ. ಅದರಲ್ಲಿ ಒಬ್ಬರಾದಂತಹ ಅಂತ ನಾವು ಕರಿತೇವೆ. ಮಾದರ ಧೂಳಯ್ಯ ಅಂತಕ್ಕಂಥವ್ರ ಕೇಳಿದ್ರೆ ಹೆಸರು ನೀವೇನಾರು ಕೇಳಿದಿರಾ? ನೀವು ಯಾರು ಹೇಳ್ತೀರಾ? ಬಸವಣ್ಣವರು, ಅಕ್ಕಮಹಾದೇವಿ, ಇನ್ಯಾರು? ಒಂದಷ್ಟು ಜನ ಮಾತ್ರ ನೀವು ಹೇಳ್ತಾ ಹೋಗ್ತೀರಾ. ನಾವು ಅದನ್ನ ಕಿರಿತಾ ಹೋದಾಗ, ಪುಸ್ತಕಗಳನ್ನ ಓದ್ತಾ ಹೋದಾಗ ಸಾವಿರಾರು ಜನ ಬರ್ತಾರೆ. ತಮ್ಮದೇ ಆದಂತಹ ಒಂದು ವಾಕ್ಯದಲ್ಲಿ, ಅನುಭವದಲ್ಲಿ ವಚನಗಳನ್ನ ರಚನೆಯನ್ನ ಮಾಡಿದ್ದಾರೆ. ಇವರು ಮಾದರ ಧೂಳಯ್ಯ ಅಂತ ನಾವು ಕರಿತೇವೆ. ಇವರು ಕಾಯಕಕ್ಕೆ ಬಹಳ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ರು. ಆಗಿನ ಕಾಲದಲ್ಲಿ ಅಷ್ಟೇ ದುಡಿದು ತಿಂತಾ ಇದ್ರು. ಆಗಿನ ಕಾಲದಲ್ಲಿ ಮೋಸ ಮಾಡ್ತಾ ಇರಲಿಲ್ಲ, ಯಾರಿಗೂ ಕೆಟ್ಟದ್ದನ್ನ ಬಯಸ್ತಾ ಇರಲಿಲ್ಲ, ಒಳ್ಳೆದನ್ನ ಮಾಡ್ತಾ ಇದ್ರು. ದುಡಿದು ತಿಂತಕ್ಕಂಥ ಒಂದು ಕೆಲಸವನ್ನ ಮಾಡ್ತಾ ಇದ್ರು. ಅದನ್ನ ನಾವು ಕಾಯಕ ಅಂತ ನಾವು ಕೇಳ್ತೇವೆ. ಬಸವಣ್ಣವ್ರು ಹೇಳಿದಾಗೆ ಏನಂತಾರೆ ಅವರು? ಕಾಯಕವೇ ಕೈಲಾಸ, ನೀನು ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ ಭಕ್ತಿಯಿಂದ ನೀನು ಆ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಹೋದ್ರೆ ಆ ಒಂದು ಕೆಲಸದಲ್ಲೇ ನಾವು ಕೈಲಾಸವನ್ನ ಕಾಣ್ಬೋದು. ಅದಕ್ಕೆ ಯಾವುದೇ ರೀತಿಯಾದ ಮೇಲ್ಗಡೆ ಕೈಲಾಸ ನಮಗೆ ಇರೋದಿಲ್ಲ. ನಾವು ಏನ್ ಕೆಲಸ ಮಾಡ್ತೀವಿ ಅದರಲ್ಲೇ ಕೈಲಾಸವನ್ನ ಕಾಣಬೇಕು ಅಂತ ಹೇಳ್ತಾರೆ. ಅದನ್ನ ಚಾಚೂ ತಪ್ಪದೆ ಪಾಲಿಸ್ತಕ್ಕಂಥವ್ರು ಧೂಳಯ್ಯ ಅಂತಕ್ಕಂಥ ಶಿವಶರಣರು. ಅದಕ್ಕೆ ಒಂದು ಸಣ್ಣ ಕಥೆಯನ್ನು ಹೇಳ್ತಾನೆ. ಯಾವ ತರ ಕಾಯಕ ಮಾಡ್ತಾ ಇದ್ರು ಅಂತಂದ್ರೆ, ಧೂಳಯ್ಯನವರು ಅವ್ರಿಗೆ ಪಾದರಕ್ಷೆಯನ್ನ ಒಲಿಯುವಂತಹ ಒಂದು ಕಾಯಕವನ್ನ ಮಾಡ್ತಾ ಇದ್ರು. ನಮಗೆ ಬೆಳಿಗ್ಗೆ ಬರ್ತಕ್ಕಂಥದ್ದು ಪಾದರಕ್ಷವನ್ನ ಹದ ಮಾಡಿ ಅದನ್ನ ಒಲಿಯುವಂತಹ ಕೆಲಸವನ್ನ ಮಾಡ್ತಾ ಇದ್ರು. ಒಂದು ಬಾರಿ ಏನಾಗುತ್ತೆ, ಶಿವನೇ ಆ ಸ್ಥಳಕ್ಕೆ, ಆ ಧೂಳಯ್ಯನವರು ಇರ್ತಕ್ಕಂತಹ ಸ್ಥಳಕ್ಕೆ ಬರ್ತಾರೆ. ಇವ್ರು ಪಾಲಿಗೆ ಕೆಲಸ ಮಾಡ್ತಾ ಇದ್ದಾರೆ. ಶಿವ ನೋಡ್ತಾ ಇದ್ದಾನೆ ಇವ್ರು ಕೆಲಸ ಮಾಡೋದು ಅಂತ. ಅವರು ಧೂಳಯ್ಯನವರು ಕಣ್ಣೆತ್ತಿ ಕೂಡ ನೋಡಲಿಲ್ಲ. ಯಾಕೆ ಅಂತಂದ್ರೆ ಅವರು ಕಾಯಕದಲ್ಲಿ ಮಗ್ನರಾಗಿದ್ರು. ನೀವು ಪ್ರೇಯರ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ? ನಿಮ್ಮ ಡ್ಯೂಟಿ ಏನೋ ಪ್ರೇಯರ್ ಮಾಡ್ಬೇಕು. ನೀವು ಪ್ರೇಯರ್ ಮಾಡ್ಬೇಕಾದ್ರೆ ಏನು ಬಂದ್ರೆ ಆ ಕಡೆ ಈ ಕಡೆ ಎಲ್ಲ ನೋಡ್ತಾ ಇರ್ತೀರಾ. ನೋಡಿ, ಧೂಳಯ್ಯನವರು ಅದಕ್ಕೆ ಅವ್ರನ್ನ ಶಿವ ಶರಣರು ಅಂತ ಕರೆಯೋದು. ನಮ್ಮನ್ನ ಶರಣರು ಅಂತ ಕರೆಯಲ್ಲ, ಸಾಮಾನ್ಯ ಜನರು ಅಂತ ಕರೀತಾರೆ. ನೋಡ್ಲೇ ಇಲ್ಲ ಅವರು. ನಾವೇನ್ ಮಾಡ್ಬಿಡ್ತೀವಿ, ಶಿವ ಬಂದು ಏನ್ ಮಾಡ್ಬಿಡ್ತೀವಿ, ನಾವೆಲ್ಲವೇ ಏನ್ ಬೇಕು ವರ ಕೇಳಿ ಯಾವ್ದು ಇದೆಲ್ಲ ಕೇಳ್ತೀವಿ. ನೋಡ್ಲೇ ಇಲ್ಲ ಅವರು. ತಮ್ಮ ಕಾಯಕ ಏನಿತ್ತು ಅದರಲ್ಲಿ ಮಗ್ನರಾಗಿತ್ತು. ನೋಡ್ಲೇ ಇಲ್ಲ. ಹಿಂಗೆ ಶಿವ ನೋಡ್ತಾ ಇರ್ತಾನೆ, ಇವನ ಒಂದು ಕಾಯಕ ನಿಷ್ಠೆಯನ್ನ ನೋಡ್ತಾ ಇರ್ತಾನೆ. ಹೇಗೋ ಕಣ್ ತಪ್ಪಿ ಮೇಲ್ಗಡೆ ನೋಡ್ತಾರೆ. ಧೂಳಯ್ಯನವರು ಶಿವ ಪ್ರತ್ಯಕ್ಷನಾಗಿದ್ದಾನೆ. ಆಗೇನಾಗುತ್ತೆ, ಮತ್ತೆ ಏನು ಮಾತಾಡಲಿಲ್ಲ ಅವರು. ಮತ್ತೆ ಆ ಶಿವನನ್ನೇ ಪ್ರಶ್ನೆ ಮಾಡ್ತಾರೆ. ಇತ್ತಲೇ ಏಕೆ ಬಂದೆ ನೀನು? ಈ ಕಡೆ ಏಕೆ ಬಂದೆ ನೀನು? ನನಗೆ ನನ್ನ ಪಾಡಿಗೆ ನನ್ನ ಕೆಲಸವನ್ನ ಮಾಡಲು ಬಿಡು. ನಾನು ಹೊಟ್ಟೆ ಪಾಡಿಗಾಗಿ ನಾನು ಪಾದರಕ್ಷೆಯನ್ನ ನಾನು ಒಲಿತಾ ಇದ್ದೇನೆ. ನನಗೆ ತೊಂದರೆ ಕೊಡಬೇಡ, ನೀನು ಹೊರಡು ಅಂತ ಶಿವನನ್ನೇ ಕೇಳ್ತಾರೆ ಅವರು. ನೋಡಿ ಎಂತಹ ಅದ್ಭುತವಾಗಿದೆ. ಅದು ಕಾಯಕ ನಿಷ್ಠೆ ಅಂತಕ್ಕಂಥದ್ದು. ಆಗ ಶಿವ ಏನ್ ಹೇಳ್ತಾನೆ, ನಿನ್ನ ಭಕ್ತಿಗೆ, ನಿನ್ನ ಕಾಯಕದ ನಿಷ್ಠೆಗೆ ನಾನು ಮೆಚ್ಚಿ ನಿನಗೆ ಮುಕ್ತಿಯನ್ನ ಕೊಡಲು ನಾನು ಬಂದಿದ್ದೇನೆ ಅಂತ ಹೇಳ್ತಾನೆ. ಶಿವ ಹೇಳ್ತಾನೆ ಅವ್ರಿಗೆ. ಆಗ ಅವ್ನು ಹೇಳ್ತಾನೆ, ನೀನು ನನಗೆ ಮುಕ್ತಿ ಕೊಡುವುದು ಬೇಕಾಗಿಲ್ಲ. ಎತ್ತರ ತರ್ಕನಿಸ್ಬೇಕು ಹುಡುಗುವಿ ಶಿವ ಮತ್ತೆ ಧೂಳಯ್ಯನವರಿಗೆ. ನೀನು ನನಗೆ ಮುಕ್ತಿ ಕೊಡಲು ಬೇಕಾಗಿಲ್ಲ, ನಾನು ಕಾಯಕದಲ್ಲೇ ನಾನು ಮುಕ್ತಿಯನ್ನ ಕಾಡುತ್ತೇನೆ. ನೀನು ಮುಕ್ತಿ ಕೊಡಬೇಕಾಗಿರುವುದು ಬೆಟ್ಟ ಗುಡ್ಡಗಳಲ್ಲಿ, ಪರ್ವತಗಳಲ್ಲಿ, ಶಿಖರಗಳಲ್ಲಿರುವಂತಹ ನಿನ್ನ ಬಗ್ಗೆ ಜಪವನ್ನ ಮಾಡಿರ್ತಾರೆ. ಓಂ ನಮಃ ಶಿವಾಯ,
ಅವರು ತಪಸ್ಸನ್ನ ಮಾಡ್ತಿರ್ತಾರಲ್ಲ, ನಿನ್ನ ಬಗ್ಗೆ ನಾಮಸ್ಮರಣೆಯನ್ನ ಮಾಡ್ತಿರ್ತಾರಲ್ಲ, ಅವರಿಗೆ ನೀನು ಮುಕ್ತಿ ಕೊಡು, ನೀನು ಇಲ್ಲಿಂದ ಹೊರಡು ಅಂತ ಹೇಳ್ತಾರೆ ನೋಡಿ ಧೂಳಯ್ಯನವರು. ಅದು ಕಾಯಕ ನಿಷ್ಠೆ ಅಂತಕ್ಕಂಥದ್ದು. ನಾವು ಯಾವುದೇ ಒಂದು ಆ ಕಾಯಕ ಕೆಲಸವನ್ನ ನಾವು ಅದನ್ನ ಶ್ರದ್ಧೆ ಭಕ್ತಿಯಿಂದ ಮಾಡಬೇಕು ಅಂತಕ್ಕಂಥದ್ದು ಈ ಒಂದು ಧೂಳಯ್ಯನವರ ಶರಣರು ಬಹಳ ಅದ್ಭುತವಾಗಿ ಹೇಳಿರ್ತಕ್ಕಂಥದ್ದು ನೋಡಿ. ಅವ್ರನ್ನೇ ಹೋಗುವಂತ ಪ್ರಶ್ನೆ ಮಾಡ್ತಕ್ಕಂಥದ್ದು. ಅವರು ಇವನ ಜೊತೆ ನಾನು ವಾದ ಮಾಡೋಕ್ಕಾಗಲ್ಲ ಅಂತ ಹೇಳಿ ಶಿವ ಹೊರಟೋಗ್ತದೆ. ಅದು ನಿಜವಾದಂತಹ ಕಾಯಕ. ನಮಗೆ ಯಾವುದೇ ಕಾಯಕವನ್ನು ಕೊಟ್ಟು ಕೂಡ, ಯಾವುದೇ ಒಂದು ಕೆಲಸವನ್ನು ಕೊಟ್ಟು ಕೂಡ ನಿಷ್ಠೆ, ಪ್ರಾಮಾಣಿಕತೆ, ಶ್ರದ್ಧೆಯಿಂದ ಮಾಡಿ ಅಂತ ಹೇಳ್ತಾ ನಮ್ಮ ಧೂಳಯ್ಯನವರ ಬಗ್ಗೆ ಒಂದೆರಡು ವಿಚಾರಗಳು ನಮ್ಮ ಜೊತೆಗೆ ಹಂಚಿಕೊಳ್ಳೋದಕ್ಕೆ ತುಂಬ ಧನ್ಯವಾದಗಳು.